ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ UK ಕನ್ನಡಿಗ 7. ಏನಲ್ಲ ವಿಕಾಸ್ ಇವತ್ತು ಎಲ್ಲಿ ಹೊಂಟಿವಪ್ಪ? ಹುಬ್ಳಿಗೆ ಹೊಂಟಿವಿ. ಹುಬ್ಳಿ ಹಾಗೂ ಪ್ರತಿ ಸಲ ಈ ಊರಲ್ಲಿ ನಮಗೆ ಸಿಕ್ಕಿರೋ ಆ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನಾವು ಯಾವತ್ತೂ ಮರೆಯೋದಿಲ್ಲ. ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸೊಳಗಡೆನೆ ಮಾತಾಡ್ಕೋಬೇಕು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ UK ಕನ್ನಡಿಗ 7. ನಮಸ್ಕಾರ ರೀ ಉತ್ತರ ಕರ್ನಾಟಕ ಮಂದಿಗೆ ಅಂತ ಹೇಳ್ಕೊಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಸ್ವಲ್ಪ ಟೀ ಕುಡಿದ ವ್ಲಾಗ್ ಸ್ಟಾರ್ಟ್ ಮಾಡ್ಬಿಡೋಣ ಬರ್ರಿ. ನೈಸ್ ನೈಸ್. ಹಾಯ್ ಗಾಯ್ಸ್, ಜಸ್ಟ್ ಚಹಾ ಕುಡಿದ್ವಿ ರೌಂಡ್ ಚಹಾ ಕುಡಿದು ಸೀದಾ ಕದಾಗ ಬಂದ್ವಿ ನಮ್ಮ ಅಂಗಡಿಯಾಗ ನಮ್ಮ ವಿಕಾಸ್ ಅದ ನೋಡ್ರಿ ಇಲ್ಲಿ. ಇವನ್ನ ನೋಡಿರಲ್ಲ, ಇವು ಫಸ್ಟ್ ಟೈಮ್ ಇದ ಲಾಗ್ನಾಗ ಬರೋದಿದ್ದೆ. ರೀಲ್ ಒಳಗೆ ಬಂದಾನ, ಲಾಗ್ ಒಳಗೆ ಫಸ್ಟ್ ಟೈಮ್. ಏನಲ್ಲ ವಿಕಾಸ್ ಇವತ್ತು ಎಲ್ಲಿ ಹೊಂಟಿವಪ್ಪ? ಹುಬ್ಳಿಗೆ ಹೊಂಟಿವಿ. ಹುಬ್ಳಿ ಒಳಗೆ ಯಾರು ಬರ್ತಾರಂದ್ರೆ ಇನ್ನೂವರೆಗೂ ಹೇಳಿಲ್ಲ, ಈಗ ಹೇಳ್ತೀನಿ ನೋಡ್ರಿ. ಕಿಚ್ಚ ಸುದೀಪ್ ಮಾರ್ಕ್ ಪಿಕ್ಚರ್ ಪ್ರಮೋಷನ್ ಮಾಡಕ ಅವಾಗ ಹೋಗಿ ಹೇಳ ಅಲ್ಲಿ ಹೋಗಿದ್ದಲ್ಲ ಹಿಡಿಸಿ ಆಫೀಸಿಗೆ, ಅವಾಗ ಮಾಡಿದ್ದು ಈಗ ಮಾಡಾಕತ್ತೀವಿ. ಸವಿ ಸವಿ ನೆನಪು, ಸಾವಿರ ನೆನಪು. ಅಲ್ಲಿ ಮುತ್ತೋಣ್ಣನ ಜೊತೆ ಚಹಾ ಕುಡಿದು ಸಂಜೆ ಮಠ ಡ್ಯೂಟಿ ಮಾಡಿ ಈಗ ಜಸ್ಟ್ ಹೊರಗೆ ಬಂದೀವ್ರಿ. ಟೈಮ್ ಎಷ್ಟು? 4:30 ಅಲ್ಲ, 5 ಗಂಟೆಗೆ 10 ನಿಮಿಷ ಉಳಿತೆ. ಇನ್ನೇನು ಈಗ ಊಟ ಮಾಡಿ 5:05 ಬಿಟ್ಟು ಅಂದ್ರೆ 6:30 7 ಹೋಗ್ತೀವಿ ಹುಬ್ಳಿಗೆ ಹೋಗಿ ಯಾರು ಮೀಟಾಗ ಹಾಕೊಂತೀವಿ ಭಯ್ಯ? ಕಿಚ್ಚ ಸುದೀಪ್. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಮೀಟಾಗ ಹಾಕೊಂತೀವಿ. ಅಭಿನಯ ಚಕ್ರವರ್ತಿ ಅವನ ಹೆಸರು. ಫಸ್ಟ್ ಹಿಂಗಂತೀನಿ, ಬಿಗ್ ಬಾಸ್ ಓನರ್ ಅಂತೀನಿ. ಓಕೆ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಬರಕತ್ತಾನ. ಎಲ್ಲೇ? ಹುಬ್ಬಳ್ಳಿ ನೆಹರು ಸ್ಟೇಡಿಯಂ. ನಾನು ಯಾರು ಅಂತ ನಿನಗೆ ಗೊತ್ತಲ್ಲ. 2003 ಬಂದಿದ್ದ. ಮಕ್ಕ ಬರೋಲ್ತು ಫುಲ್ ಬರೋ. 2003 ಬಂದಿದ್ದ. ಹೊಳ್ಳಿ ಈಗ ಬರಕತ್ತಾನ. ಒಟ್ಟ ಎಷ್ಟು? 22 ವರ್ಷ ಆಗಿಂದ ವಾಪಸ್ ಈಗ ಬರ ಹುಬ್ಳಿ ಗಂಡು ಮೆಟ್ಟಿದ ನಾಡು ಬಂದಿರ್ತಾನ. ಆದ್ರೆ ಶೋ ಅಂತೇಳಿ ಬಂದಿದ್ದ 23 ವರ್ಷ ಆಗಿಂದ. ಪಿಕ್ಚರಿಗೆ ಬಂದಿದ್ದ ಹುಬ್ಳಿ. ಅಲ್ಲೇ ಮಾಡ್ಯಾನ. ಈಗ ನೋಡಕ್ ಹೊಂಟೀವಿ ನೋಡಪ್ಪ. ಸಿಗುತ್ತಾನೆ ಇಲ್ಲ ಗಟ್ಟಿ ಕಾಣ್ತಾರ, ಆದ್ರೇನು ದೂರ ಕಾಣ್ತಾರ, ನಮ್ಗೆ ಜಲ್ದಿ ಕಾಣಲ್ಲ. ಹಂಗೆ ಕಾಣ್ಬೇಕಂದ್ರೆ ಮುಂದೆ ಹೋಗಿ ನಿಂದಿರ್ಬೇಕಂದ್ರೆ ಮುಂಜಾನೆ ಹೋಗಿ ನಿಂದಿರ್ಬೇಕು. ನಾವು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಹೊಂಟೀವಿ. ಆಯ್ತು, ಆಮೇಲೆ ವಿಕಾಸ ನೈಟ್ ಡ್ಯೂಟಿ ಇತ್ತು. ಅವನು ಸುದೀಪನ್ ನೋಡ್ಬೇಕಂತೇಳಿ ನೈಟ್ ಡ್ಯೂಟಿ ಅಡ್ಜಸ್ಟ್ ಮಾಡಿ ಬರೋದರಿಗೆ ಒಪ್ಪಿಸಿ ಅವ್ರನ್ನೆಲ್ಲ ಹ್ಞೂ ಅನಿಸಿ ಎಲ್ಲ ಮಾಡಿ ಈಸಿ ಚಚ್ಚನಿ ಇಂದಿರಾ ಗಾಂಧಿ. ಇವ್ನು ಯಾವನ ಸೆಡೆ ನನ್ನ ಮಗ. ಚಕ್ಚಾಂದಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅಂತ ಹೇಳ್ರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಎದಕ್ಕೆ ನಿಂದಿರ್ಸಿದ್ದೇವ ಮರ ನೀವು? ಮತ್ತೆ ಪಾನ 2 ಪಾನ, ನಂಗೊಂದು ಮತ್ತೇನ್ರ? ನಂಗೇನು ಬೇಡ ಬೈ, ಸಾಕು. ಹಾಕ್ಕೊಂಡು ಜಲ್ದಿ ಹೋಗ್ಬೇಕು. ಒಟ್ಟು ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಾವು ಹುಬ್ಬಳ್ಳಿಯಲ್ಲಿ ತೆರಳುತ್ತೇವೆ. ಹುಬ್ಳಿಗೆ ಹೋಗಿ ಸಿರಿಪುರದಲ್ಲಿ ಗಂಟೆ ಕೊಟ್ಟು ಆಗಲ್ಲ. Emotional damage. ಜಸ್ಟ್ ನಾವು ಹುಬ್ಳಿ ಬಿಟ್ಟು ಹುಲ್ಕೋಟಿಗೆ ಬಂದು ನಿಂತೀವಿ. ಇನ್ನೊಂದು ತಾಸು ಹುಬ್ಳಿ ಆಗಿರ್ತೀವಿ. ಹಲೋ ಗೈಸ್, ಜಸ್ಟ್ ನಾವು ಈಗ ಗದಗ ದಾಟಿ ಹುಲ್ಕೋಟಿಗೆ ಬಂದೀವಿ. ಈಗ ನೆಕ್ಸ್ಟ್ ಸೀದಾ ಹುಬ್ಳಿಗೆ ಹೋಗ್ಬೇಕು. ಹುಬ್ಳಿಗೆ ಹೋಗಿ ಅಲ್ಲಿ ನೆಹರು ಸ್ಟೇಡಿಯಮ್ಗೆ ಹೋಗ್ಬೇಕು. ಕಿಚ್ಚ ಬಾಸ್ ಬರತ್ತಾರಲ್ಲಿ, ನಾವು ಅದಕ್ಕೆ ರೆಡಿಯಾಗಿ ಹೊಂಟೀವಿ. ರೆಡಿ ಆಗ್ಬೇಕಂದ್ರೆ ಕೂದಲೆಲ್ಲ ಹೆಲ್ಮೆಟ್ ಹಾಕೊಂಡು ಹೆಂಗೆ ನೋಡ್ರಿ, ಎಲ್ಲ ಮಕ್ಕೊಂಬಿಟ್ಟವಲ್ಲಿ. ಅಲ್ಲಿ ಹೋಗಿ ಇನ್ನೊಂದು ಸಲ ಮಕ್ಕ ತಗೊಂಡು ಸೀದಾ ಹುಬ್ಳ್ಯಾಗ ಬೆಟ್ಟಾಕಿನಿ. ಅಲ್ಲಿ ತನ್ನ ಬೈಕ್ ಹೆಂಗೆ ಶೌನ ಹೊಕ್ಕೆ ಅನ್ನೋದು ನೋಡ್ರಿ ಒಂದು ಸ್ವಲ್ಪ. ಬಾಯ್, ಟಾಟಾ.
ಇನ್ನು ಏನೋ ಬೇಕಣ. ಜಸ್ಟ್ ನಾವೆಲ್ಲಿ ಬಂದೀವಿ, ಮಾರ್ಕ್ ಇವೆಂಟಿಗೆ ಬಂದೀವಿ ನೋಡಿ, ಗದಗಿಂದ ನೋಡಿ ಇಂದ ನೋಡಿ ಅಲ್ಲಿ ಆಮೇಲೆ ತೋರಿಸ್ತೀನಿ, ತೋರ್ಸೋಣ ಫಾಸ್ಟ್ ಆಗಿ ತೋರಿಸ್ತೀನಿ. ಆಹಾ, ಎಲ್ಲ ರಕ್ಕಮ್ಮಗಳು, ಎಲ್ಲ ನಮ್ಮ ಸುದೀಪ್ ಅಭಿಮಾನಿಗಳು ಎಲ್ಲರೂ ಕೂಡ ತಯಾರಿದ್ರಿ ಅಂತಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವತ್ತು ಏನ್ ಎನರ್ಜಿ ರೀ, ಸೂಪರ್ ಸೂಪರ್. ದುನಿಯಾ ಬಿಸಿ ಬಿಸಿ ಇದೆ, ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ. ಓಡಾಡೋದ್ ನೋಡಿದ್ಯಾ, ಒಂಟಿಯಾಗಿ ರೋಸ್ತಿಂದ ಯಾವತ್ತನ ಬೇಟಾಡೋದ್ ನೋಡಿದ್ಯಾ, ಕೊಂಚ ಎತ್ತಿ ಬಿಟ್ಟ ಅಂತಂದ್ರೆ ಒಂದು ಅಡ್ಡಂಗಳೇ. ಶ್ರೇಷ್ಠ ಚಿತ್ರಗಳ ಮೂಲಕ ಫಿಲ್ಮ್ ಫೇರ್ ಅವಾರ್ಡ್ ಅನ್ನು ಕೂಡ ಪಡೆದಂತಹ ಶ್ರೇಯಸ್ಸು ಸುದೀಪ್ ಅವರಿಗೆ ಸಲ್ತದೆ ಅನ್ನುವಂಥದ್ದು ಹೇಳಬೇಕಾಗ್ತದೆ. ಜೆಕೆ ನಗರ ಲಿಮಿಟ್ಸ್ ಅಲ್ಲಿ 7 ಮಕ್ಕಳು, ಕೃಷ್ಣನಗರದಲ್ಲಿ 6, ಟೋಟಲ್ 15 ಮಕ್ಕಳು ಸರ್. ಅಯ್ಯೋ ಪಾಪಿಗಳ, ನಮ್ಮ ಮಕ್ಕಳು ಸಾಯಿದವರೆಗೂ ಸಮಾಧಾನ ಆಗಲ್ಲ ಅಲ್ವಾ ನಿಮ್ಗೆ? Stay 24 hours ಆಟಾಡೋ ಗೂಳಿ ಇಲ್ಲಿ ಯಾಕೆ ಬಂದು ಯಾರು ಗೊತ್ತಾ? ಎಲ್ಲರೂ ಹೇಗಿದ್ದೀರಿ? ಹುಬ್ಬಳ್ಳಿ ಹೇಗಿದ್ದೀರಿ? 2003ರಲ್ಲಿ ಒಂದು ಸಲ ಇಲ್ಲಿ ಬಂದು ಪ್ರೋಗ್ರಾಮ್ ಮಾಡಿದ್ಮೇಲೆ ಇವತ್ತೇ ಬರಕ್ಕೆ ಅವಕಾಶ ಸಿಕ್ಕಿದ್ದು ಅನ್ನೋ ಒಂದು ಕಾರಣಕ್ಕೆ, ಹಾಗೂ ಪ್ರತಿ ಸಲ ಈ ಊರಲ್ಲಿ ನಮಗೆ ಸಿಕ್ಕಿರೋ ಆ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನಾವು ಯಾವತ್ತೂ ಮರೆಯೋದಿಲ್ಲ. ಈ ವೇದಿಕೆಗೆ ಬಂದಂತ ಮೊದಲನೇದಾಗಿ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳ್ತಾ, ಕೆಳಗೆ ಕೂತಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳ್ತಾ,
ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಜನಸಾಗರಕ್ಕೆ, ನನ್ನ ಸ್ನೇಹಿತರಿಗೆ, ನನ್ನ ಕುಟುಂಬಕ್ಕೆ ಥ್ಯಾಂಕ್ ಯು ಹೇಳ್ತಾ ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲಾದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಹಾಗೆ ನೀವೆಲ್ಲರೂ ನಿಮ್ಮ ಮೊಬೈಲಿನ ಲೈಟ್ ಆನ್ ಮಾಡ್ಕೊಂಡ್ರೆ ಒಂದು ಸೆಲ್ಫಿ ತಗೊಂಡ್ಬಿಡೋಣ. ಈಗ ರೆಡಿ ರೆಡಿ ಥ್ಯಾಂಕ್ ಯು ಹುಬ್ಬಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳ್ತಾ ದಯವಿಟ್ಟು ಸುರಕ್ಷಿತವಾಗಿ ಮನೆಗೆ ಹೋಗಿ. ಯಾಕಂದ್ರೆ ಡಿಸೆಂಬರ್ ಅಲ್ಲಿ ಆಗ್ಲಿ ನನ್ನ ಇಡೀ ಜರ್ನಿಯಲ್ಲಿ ಬಂದವರು ನೀವು, ಮುಂದೆನೂ ನನಗೆ ನಿಮ್ಮ ಅವಶ್ಯಕತೆ ಇದೆ, ನಿಮಗೆ ನಮ್ಮ ಅವಶ್ಯಕತೆ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್. ಹಾಗೆ ಇಲ್ಲಿರುವಂತ ಪ್ರತಿಯೊಬ್ಬ ಪ್ರತಿಭೆ ಮೇಲೆ ನಿಮ್ಮ ಪ್ರೀತಿ, ಸಪೋರ್ಟ್ ಹಾಗೆ ಇರಲಿ. ಹುಬ್ಬಳ್ಳಿ ಲವ್ ಯು. ಡಿಸೆಂಬರ್ 25ನೇ ತಾರೀಕು ಮಾರ್ಕ್ ಮಾಡ್ಕೊಳ್ಳಿ. ಬ್ಲಾಕ್ ಬಾಸ್ಟರ್ ಮಾರ್ಕ್ ನಿಮ್ಮದೇ ಬರ್ತಾ ಇದೆ. ಒಂದ್ ಜೋರ್ ಚಪ್ಪಾಳೆ ಬರ್ಲಿ ಇಡೀ ಮಾರ್ಕ್ ತಂಡಕ್ಕೆ. ಕ್ರೌಡ್ ನೋಡ್ರಿ, ಎಲ್ಲ ಇವೆಂಟ್ ಮುಗೀತು. 12 ಗಂಟೆ ಆಯ್ತು ಇವೆಂಟ್ ಮುಗೈತ್ಲಿ ಹುಬ್ಳ್ಯಾಗ. ಈಗ ವಾಪಸ್ ಬರತ್ತೀವಿ ನಾವು. ನಮ್ಮ ಕಿಚ್ಚ ಬಾಸ್ನಾಕರ್ ನೋಡಿದ್ವಿ, ನೋಡಕ್ಕೆ ಎಷ್ಟು ಯಾರು ಕಣ್ಣು ಸಾಲದು ಅಂತಾರಲ್ಲ ಹಂಗತೆ ಆಗೈತಿ. ನಮಗೂ ಫೋಟೋ ತೆಗಿಸ್ಕೊಂಡಿವಿ, ಆಮೇಲೆ ತೋರಿಸ್ತೀವಿ. ವಿ ಐ ಪಿ ಎಂಟ್ರಿ ಆಗಿತ್ತು ನಮ್ದೆಲ್ಲ. ಈಗ ಬ್ಯಾಡೀಗ ಮುಂದಿನ ಲಾಗ್ನಾಗ ತೋರಿಸ್ತೀನಿ ನಾನು.